electric circuit I have connected to illuminator and I have connected to potential this one voltmeter. What where I have connected voltmeter. Voltmeter is a device which measures the voltage. ಇದು ಆವಾಗಲೇ ಕರೆಂಟ್ ಮೆಜರ್ ಮಾಡಿದ್ದು ಇದು ಆಮ್ಮೀಟರ್. ಹೌದಾ? ಇದು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ವೋಲ್ಟೇಜ್ ಅನ್ನ ಮೆಜರ್ ಮಾಡುತ್ತೆ, ಎಷ್ಟು ವೋಲ್ಟೇಜ್ ಇದೆ ಅಂತ. ಮನೆಯಲ್ಲೆಲ್ಲ ಮಾತಾಡ್ತಾ ಇರ್ತಾರೆ, ವೋಲ್ಟೇಜ್ ಕಡಿಮೆ ಇದೆ, ಸಿಂಗಲ್ ಫೇಸ್ ಆಗಿದೆ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ವಾ. ಈ ಎಷ್ಟು ವೋಲ್ಟೇಜ್ ಇದೆ ಅಂತ ನೋಡೋಣ. ಓಕೆ, ಜಸ್ಟ್ ಅಬ್ಸರ್ವ್ ಹಿಯರ್. ಈ ನೀಡಲನ್ನು ಅಬ್ಸರ್ವ್ ಮಾಡಿ. ಆನ್ ಮಾಡ್ತೀನಿ. ಎಷ್ಟಿದೆಯಪ್ಪ? 6 ವೋಲ್ಟ್ಸ್. 6 ಅಂದರೆ ನಂಬರ್ ಹೇಳ್ಬಾರ್ದು, ಯೂನಿಟ್ ಹೇಳಬೇಕಲ್ಲ. 6 ವೋಲ್ಟ್ಸ್. ಎಷ್ಟಿದೆ ವೋಲ್ಟೇಜ್? 6 ವೋಲ್ಟ್. ಅರ್ಥ ಆಗ್ತಿದೆ? ಆದರೆ ಇಲ್ಲಿ ನೋಡಿ, ಬಲ್ಬ್ ಉರಿತಾ ಇಲ್ಲ. ಬಲ್ಬ್ ಉರಿತಾ ಇಲ್ಲ. ಬಲ್ಬ್ ಇಸ್ ನಾಟ್ ಗ್ಲೋಯಿಂಗ್. ವೈ? ಕರೆಂಟ್ ಫ್ಲೋ ಆಗ್ತಿಲ್ವಾ? ಹಾಗಾದ್ರೆ ಕರೆಂಟ್ ಫ್ಲೋ ಆಗ್ತಾ ಇದೆ ನೋಡಿ, ಬೇಕಾದ್ರೆ ತೋರಿಸ್ತೀನಿ ನೋಡಿ. ಕರೆಂಟ್ ಫ್ಲೋ ಆಗ್ತಾ ಇದೆ, ಹೌದಾ? ಬಟ್ ಇದಕ್ಕೆ ಕನೆಕ್ಟ್ ಮಾಡಿದ್ರೆ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಇಲ್ಲಿ ಬೇಕಾದ್ರೆ ನೋಡಿ, ಇಲ್ಲಿ ತೋರಿಸ್ತಾ ಇದೆ, ಪೊಟೆನ್ಷಿಯಲ್ ಡಿಫರೆನ್ಸ್ ತೋರಿಸ್ತಾ ಇದೆ. ಆದರೂ ಕರೆಂಟ್ ಬಲ್ಬ್ ಗ್ಲೋ ಆಗ್ತಾ ಇಲ್ಲ. ಯಾಕೆ ಅಂತ ನೆಕ್ಸ್ಟ್ ಟಾಪಿಕ್ ಇದೆ, ಹೋಮ್ಸ್ ಲಾ ಅಂತ. ಅದಾದ್ಮೇಲೆ ಇನ್ನೊಂದು ಟಾಪಿಕ್ ಇದೆ, ರೆಸಿಸ್ಟೆನ್ಸ್ ಅಂತ. ಅವಾಗ ಹೇಳ್ತೀನಿ. ಓಕೆ, ಡು ಯು ಅಂಡರ್ಸ್ಟ್ಯಾಂಡ್? ಅದೇ ಆಮ್ಮೀಟರ್ ಕನೆಕ್ಟ್ ಮಾಡಿದಾಗ ಗ್ಲೋ ಆಯ್ತು, ಆಗ್ಲಿಲ್ವಾ? ಮತ್ತೆ ತೋರಿಸ್ತೀನಿ ಬೇಕಾದ್ರೆ. ಇದನ್ನ ಆಮ್ಮೀಟರ್ಗೆ ಕನೆಕ್ಟ್ ಮಾಡೋಣ ನೋಡಿ. ನೋಡಿ, ಗ್ಲೋ ಆಗ್ತಾ ಇದೆ ಆಮ್ಮೀಟರ್ ಕನೆಕ್ಟ್ ಮಾಡಿದ್ರೆ. ಬಟ್ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದಾಗ ನೋಡಿ, ಕರೆಂಟ್ ಸ್ವಲ್ಪ ಮೂವ್ ಆಗುತ್ತಿದ್ದು ನೋಡಿ, ಮೂವ್ ಆಗ್ತಾ ಇದೆ. ರೈಟ್? ಅರ್ಥ ಆಗ್ತಿದೆಯಾ? ಆದರೆ ವೋಲ್ಟ್ ಮೀಟರ್ ಕನೆಕ್ಟ್ ಮಾಡಿದಾಗ ಕರೆಂಟ್ ಇದೆ, ನಾನು ಏನು ಸ್ವಿಚ್ ಆಫ್ ಮಾಡ್ತಿಲ್ಲ, ಸ್ವಿಚ್ ಆನ್ ಮಾಡ್ತಿಲ್ಲ. ಬಟ್ ಸಿ, ಇಟ್ ಇಸ್ ಶೋಯಿಂಗ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ನೋಡಿ ಇಲ್ಲಿ ಇದು ನೀಡಲ್, it is showing potential difference, but bulb is not glowing. ಅರ್ಥ ಆಗ್ತಿದೆ? What is the reason for this? I will tell you in next class. ಇದನ್ನ ಮತ್ತೆ ಇದೇ ಎಕ್ಸ್ಪೆರಿಮೆಂಟ್ ಅನ್ನು ಮತ್ತೆ ಮಾಡಿ ತೋರಿಸ್ತೀನಿ. ಓಕೆ, ರೈಟ್? ಎಸ್, ನೆಕ್ಸ್ಟ್ ಕಮ್.